Hello students, in previous classes we have discussed about different character set of C program and what is token and keyword with examples and how to name identifiers in a program and what are the rules we have to follow to giving a name to a variable called identifiers. Okay, so punctuations, okay, and constants. In today's class we will discuss about variables and different data types. Okay, first we'll say a variables. Variable is an object or element. It changes its value during the execution. Okay, a variable may take different value at different times during execution. A variable is a data name that may be used to store a data value. Okay, so variable is considered as a object or a element. It changes its value during the execution. ಸೊ ವೇರಿಯೇಬಲ್ ಅನ್ನೋದೊಂದು ಆಬ್ಜೆಕ್ಟ್ ಅಥವಾ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಪ್ರೋಗ್ರಾಮನ್ನು ನಾವು ಎಕ್ಸಿಕ್ಯೂಟ್ ಮಾಡಿದಾಗ ಸೊ ಅಲ್ಲಿ ಏನು ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಂತ ಒಂದು ಎಲಿಮೆಂಟ್ ಅಥವಾ ಆಬ್ಜೆಕ್ಟನ್ನು ನಾವು ವೇರಿಯೇಬಲ್ ಅಂತ ಕರಿತೀವಿ. ಸೊ ಯಾವುದು ವ್ಯಾಲ್ಯೂ ಚೇಂಜ್ ಆಗಲ್ಲ ಎಲಿಮೆಂಟದು ಆ ಒಂದು ಎಲಿಮೆಂಟನ್ನು ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಯಾವ ವ್ಯಾಲ್ಯೂ ಚೇಂಜ್ ಆಗುತ್ತೋ ಆ ಎಲಿಮೆಂಟನ್ನು ವೇರಿಯೇಬಲ್ ಅಂತ ಕರಿತೀವಿ. ಆ ವೇರಿಯೇಬಲ್ ಮೇ ಕಂಟೈನ್ ಡಿಫ್ರೆಂಟ್ ವ್ಯಾಲ್ಯೂಸ್ ಅಟ್ ಡಿಫ್ರೆಂಟ್ ಟೈಮ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಸೊ ಅದಕ್ಕಾಗಿ ಇಲ್ಲಿ ನಾವು ವ್ಯಾಲ್ಯೂ ಚೇಂಜಸ್ ಆಗೋದರಿಂದ ವೇರಿಯೇಬಲ್ ಎಲಿಮೆಂಟು ಡಿಫ್ರೆಂಟ್ ವ್ಯಾಲ್ಯೂಸನ್ನು ಕೂಡ ಹೋಲ್ಡ್ ಮಾಡ್ಬೋದು. ಮತ್ತು ನಾವು ಒಂದೊಂದು ಯಾವ ಟೈಮಿಗೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ ಸೊ ಅಲ್ಲಿ ನಾವು ಡಿಫ್ರೆಂಟ್ ಆದಂಥ ವ್ಯಾಲ್ಯೂಸನ್ನು ಅಸೈನ್ ಮಾಡಿ ಡಿಫ್ರೆಂಟ್ ಆದಂಥ ವ್ಯಾಲ್ಯೂಸನ್ನು ಕೂಡ ನಾವು ಜನ್ರೇಟ್ ಮಾಡ್ಬೋದು. ಅ ವೇರಿಯೇಬಲ್ ಈಸ್ ಎ ಡೇಟಾ ನೇಮ್ ದ್ಯಾಟ್ ಮೇ ಬಿ ಯೂಸ್ಡ್ ಟು ಸ್ಟೋರ್ ಅ ಡೇಟಾ ವ್ಯಾಲ್ಯೂ. ಓಕೆ, ಸೊ ವೇರಿಯೇಬಲ್ ಅನ್ನೋದೊಂದು ಎಲಿಮೆಂಟ್ ನೇಮು. ಸೊ ಈ ವೇರಿಯೇಬಲನ್ನು ನಾವೇನು ಡೇಟಾ ಇನ್ಪುಟ್ ಡೇಟಾ ಪಾಸ್ ಮಾಡ್ತೀವಿ ಅಥವಾ ನಾವೇನು ಔಟ್ಪುಟ್ ಡೇಟಾ ಜನ್ರೇಟ್ ಮಾಡ್ತೀವಿ ಆ ವ್ಯಾಲ್ಯೂಸನ್ನು ನಾವು ಒಂದು ಎಲಿಮೆಂಟಲ್ಲಿ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಒಂದು ಡೇಟಾ ನೇಮ್, ಅದನ್ನು ನಾವು ವೇರಿಯೇಬಲ್ ಅಂತ ಕರಿತೀವಿ. ಓಕೆ, ಸೊ ದೇರ್ ಆರ್ ಟೂ ವ್ಯಾಲ್ಯೂಸ್ ಅಸೋಸಿಯೇಟೆಡ್ ವಿತ್ ಅ ವೇರಿಯೇಬಲ್ ನೇಮ್. ಇಟ್ಸ್ ಡೇಟಾ ವ್ಯಾಲ್ಯೂ stored at some location in memory. This sometimes referred to as a variables or value ಅಂತಲೂ ಕರಿಬೋದು. ಓಕೆ, ಸೊ ನಾವಲ್ಲಿ ಡೇಟಾ ವ್ಯಾಲ್ಯೂ ಏನು ನಾವು ಎಲಿಮೆಂಟಲ್ಲಿ ಸ್ಟೋರ್ ಮಾಡ್ತೀವಿ ಅದು ಸಮ್ ಮೆಮ್ರಿ ಲೊಕೇಶನಲ್ಲಿ ಸ್ಟೋರ್ ಆಗುತ್ತೆ. ಇಟ್ಸ್ ಲೊಕೇಶನ್ ವ್ಯಾಲ್ಯೂ ದ್ಯಾಟ್ ಈಸ್ ದ ಅಡ್ರೆಸ್ ಇನ್ ಮೆಮ್ರಿ at which its data value is stored. This is sometimes referred to as a variable I value or E value. ಓಕೆ, ಸೊ ನಾವು ಡೇಟಾ ಏನು ಕೊಟ್ಟಿರ್ತೀವಿ ವೇರಿಯೇಬಲಿಗೆ ಅದು ಸಮ್ ಅಡ್ರೆಸ್ ಲೊಕೇಶನಲ್ಲಿ ಸ್ಟೋರ್ ಆಗಿರೋದ್ರಿಂದ ಸೊ ಅದರದ್ದು ಮೆಮ್ರಿ ಅಡ್ರೆಸ್ ಏನಿದೆ ಅನ್ನೋದು ಕೂಡ ಅಲ್ಲಿ ಇಂಡೆಕ್ಸಲ್ಲಿ ಸ್ಟೋರ್ ಆಗುತ್ತೆ. ಅದನ್ನು ನಾವು ಐ ವ್ಯಾಲ್ಯೂ ಅಥವಾ ಇ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಕನ್ಸಿಡರ್ ದಿ ಫಾಲೋವಿಂಗ್ ಫಿಗರ್. ಸೊ ಇಲ್ಲಿ ನಮಗೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ. 3 ಮೆಮ್ರಿ ಲೊಕೇಶನ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಬಾಕ್ಸ್ 3 ಇದೆ ಅಂದರೆ ಇಟ್ ಕ್ರಿಯೇಟ್ಸ್ 3 ಮೆಮ್ರಿ ಲೊಕೇಶನ್ಸ್ ಆ್ಯಂಡ್ ಇಟ್ ಹ್ಯಾಸ್ ಅ memory address 1028, 1029 and 1030. So 1028 ಫಸ್ಟ್ ಸೆಲ್ದು ಅಡ್ರೆಸ್ಸು, ಸೆಕೆಂಡ್ ಸೆಲ್ ಅಡ್ರೆಸ್ಸು 1029, ಥರ್ಡ್ ಅಡ್ರೆಸ್ಸು 1030 ಇದೆ. ಸೊ ಇಲ್ಲಿ ನಾವು ಡೇಟಾ ವ್ಯಾಲ್ಯೂಸ್ ಏನು ಅಸೈನ್ ಮಾಡಿದ್ದೀವಿ 1028 ಮೆಮ್ರಿ ಲೊಕೇಶನಲ್ಲಿ 28 ಅಂತ ಡೇಟಾ ಸ್ಟೋರ್ ಮಾಡಿದ್ದೀವಿ. 1030 ಮೆಮ್ರಿ ಲೊಕೇಶನಲ್ಲಿ 890 ಅಂತ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀವಿ. ಆಮೇಲೆ ನಾವು ವೇರಿಯೇಬಲ್ ನೇಮ್ ಏನು ಕೊಟ್ಟಿದ್ದೀವಿ ಎಕ್ಸ್ ಮತ್ತು ವೈ. ಸೊ ನಡುಕಲ್ಲಿರುವಂತಹ ವೇರಿಯೇಬಲ್ಗೆ ಯಾವುದೇ ರೀತಿಯಂಥ ವ್ಯಾಲ್ಯೂ ಅಸೈನ್ ಮಾಡಿಲ್ಲ ಆ್ಯಂಡ್ ಇವನ್ ನಾವು ವೇರಿಯೇಬಲ್ ಕೂಡ ಅಲ್ಲಿ ನೇಮಿಂಗ್ ಕೊಟ್ಟಿಲ್ಲ. ಎಕ್ಸ್ ವೈ ಅಂತ 2 ವೇರಿಯೇಬಲನ್ನು ನಾವು ಡಿಕ್ಲೇರ್ ಮಾಡಿದ್ದೀವಿ. ಎಕ್ಸಲ್ಲಿ 28 ಅನ್ನೋ ಡೇಟಾನ ಸ್ಟೋರ್ ಮಾಡಿದ್ದೀವಿ. ಸೊ ಅದರ ಅಡ್ರೆಸ್ ಏನು ರೀ 1028 ಇದೆ. ವಾಯಲ್ಲಿ ನಾವು 890 ಅಂತ ವ್ಯಾಲ್ಯೂನ ಸ್ಟೋರ್ ಮಾಡಿದ್ದೀವಿ ಡೇಟಾನ. ಸೊ ಅದರ ಅಡ್ರೆಸ್ ಏನಿದೆ ಮೆಮ್ರಿ ಅಡ್ರೆಸ್ಸು 1030 ಇದೆ. ಓಕೆ, ಸೊ ಇದು ಒಂದು ನಾವು ಫಿಗರಲ್ಲಿ ನೋಡೋದಾದರೆ ಈ ರೀತಿಯಾಗಿ ನಾವು ವೇರಿಯೇಬಲನ್ನು ಡಿಕ್ಲೇರ್ ಮಾಡಿದಾಗ ಮೆಮ್ರಿ ಲೊಕೇಶನ್ಸನ್ನು ಅದ್ರ ಎಷ್ಟು ಬೈಟ್ಸ್ ನಾವು ತೊಗೋಬೇಕು ಅನ್ನೋದನ್ನು ಅದು ಪ್ರೀ ಡಿಫೈನ್ ಮಾಡಿಕೊಂಡು ಕ್ರಿಯೇಟ್ ಮಾಡಿ ನಾವು ಅದಕ್ಕೆ ಯಾವ ವ್ಯಾಲ್ಯೂಸನ್ನು ಅಸೈನ್ ಮಾಡ್ತೀವಿ ಆ ವ್ಯಾಲ್ಯೂಸನ್ನು ಆ ಮೆಮ್ರಿ ಅಡ್ರೆಸ್ ಪರ್ಟಿಕ್ಯುಲರಲ್ಲಿ ಸ್ಟೋರ್ ಮಾಡುತ್ತೆ. ಸೊ ವೇರಿಯೇಬಲ್ ರೂಲ್ಸ್.
A variable name must begin with letter. Some systems permits underscore as first character. ಓಕೆ, ಸೊ ನಾವು ವೇರಿಯಬಲ್ ನೇಮನ್ನು ನೇಮಿಂಗ್ ಮಾಡಬೇಕು ಅಂತಂದರೆ ಫಸ್ಟ್ ಲೆಟರ್ ಯಾವಾಗಲೂ ಅಲ್ಫಾಬೆಟ್ ಇರಬೇಕು, ಡಿಜಿಟ್ಸ್ ಇರಬಾರ್ದು. ಆಮೇಲೆ ಅಲ್ಲಿ ಸಮ್ ಏನು ಸಾಫ್ಟ್ವೇರು, ಸಿಸ್ಟಮ್ ಸಾಫ್ಟ್ವೇರು ಅಂಡರ್ ಸ್ಕೋರಿಂದನೂ ನಾವು ವೇರಿಯೇಬಲನ್ನು ಡಿಫೈನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಬಟ್ ನಾವು ಪರ್ಟಿಕ್ಯುಲರಾಗಿ ಯೂಸ್ ಮಾಡೋದು ಫಸ್ಟ್ letter only. ANSI standard recognizes a length of 32 characters. However, the length should not be normally more than 8 characters. So ANSI ಅನ್ನೋದೊಂದು ಕಂಪ್ಯೂಟರ್ ಕೋಡ್. ಇಟ್ ಸ್ಟ್ಯಾಂಡ್ಸ್ ಫಾರ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ನೀವು ಏನಲ್ಲಿ ಪ್ರತಿಯೊಂದು ಡೇಟಾ ಸಿಸ್ಟಮಿಗೆ ನೀವು ಪಾಸ್ ಮಾಡ್ತೀರಿ, ಸೊ ಅದರದ್ದು ರಿಲೇಟೆಡ್ ಆಸ್ಕಿ ವ್ಯಾಲ್ಯೂನ ಅದನ್ನು ಏನು ಮಾಡ್ತಾರೆ, ರೀಡ್ ಮಾಡಿಬಿಟ್ಟು ಅದನ್ನು ಒಂದು ಬೈನರಿ ಫಾರ್ಮ್ಯಾಟಿಗೆ ಏನು ಮಾಡುತ್ತೆ, ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಸಿಸ್ಟಮಿಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಡೇಟಾನ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ನಾವಿಲ್ಲಿ ಈ ಒಂದು ಸ್ಟ್ಯಾಂಡರ್ಡನ್ನು ನಾವಿಲ್ಲಿ ಮೇಂಟೈನ್ ಮಾಡಿ ಅದರದ್ದು ಲೆಂತ್ ಎಷ್ಟಿದೆ, 32 ಕ್ಯಾರೆಕ್ಟರ್ ಲೆಂತ್ ಇರೋದರಿಂದ ಸೊ ನಾವಿಲ್ಲಿ ನಾರ್ಮಲಾಗಿ ನಾವು 8 ಕ್ಯಾರೆಕ್ಟರ್ಸನ್ನು ನಾವು ಯೂಸ್ ಮಾಡಿಕೊಂಡು ಇಲ್ಲಿ ವೇರಿಯೇಬಲ್ ನೇಮ್ಸನ್ನು ನಾವು ಲಾಂಗ್ ಅಂತಂದರೆ 8 ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡಿಕೊಂಡು ವೇರಿಯೇಬಲ್ ನೇಮನ್ನು ನಾವು ಪ್ರೊವೈಡ್ ಮಾಡ್ಬೋದು. ಬಟ್ ಶಾರ್ಟಾಗಿ ನಾವು ಕ್ರಿಯೇಟ್ ಮಾಡಿದ್ರೆ ಇಟ್ ಈಸ್ ಬೆಟರ್ ಟು ಡಿಸೈನ್ ದಿ ಪ್ರೋಗ್ರಾಮ್ ಈಸಿಲಿ. ನೆಕ್ಸ್ಟ್ ಪಾಯಿಂಟ್, upper and lower case letters are different, although both may be used in constructing variable names. ಸೊ ನೀವು ಅಪ್ಪರ್ ಲೆಟರ್ ಆದರೂ ಯೂಸ್ ಮಾಡ್ಬೋದು, ಲೋವರ್ ಲೆಟರ್ ಆದರೂ ಯೂಸ್ ಮಾಡ್ಬೋದು ವೇರಿಯೇಬಲ್ ನೇಮ್ಸನ್ನು ನೀವು ಡಿಕ್ಲೇರ್ ಮಾಡಲಿಕ್ಕೆ. ಬಟ್ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸಲ್ಲಿ ನೀವು ಏನು ಲೆಟರ್ಸನ್ನು ಯೂಸ್ ಮಾಡಿರ್ತೇವೆ ಎರಡೂ ಡಿಫ್ರೆಂಟ್ ಆಗಿನೇ ಅದೇನು ಮಾಡುತ್ತೆ, ಕನ್ಸಿಡರ್ ಮಾಡುತ್ತೆ. ಈಗ ಸಪೋಸ್ ನೀವು ಕ್ಯಾಪಿಟಲ್ ಎ ಕೊಟ್ಟು ನೆಕ್ಸ್ಟ್ ನೀವು ಪ್ರೋಗ್ರಾಮಲ್ಲಿ ಎಲ್ಲೋ ಒಂದು ಕಡೆ ವೇರಿಯೇಬಲ್ನ ಸ್ಮಾಲ್ ಎ ಅಂತ ತೊಗೊಂಡ್ರೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಎರಡು ಡಿಫ್ರೆಂಟ್ ಅಂತಲೇ ಸಿಸ್ಟಮ್ ಏನು ಮಾಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ, ಎರಡು ಸೇಮ್ ಅಂತ ಡಿಸ್ಕ್ರೈಬ್ ಮಾಡಲ್ಲ. ಓಕೆ, ಸೊ ಅದಕ್ಕೆ ಪಾಯಿಂಟಲ್ಲಿ ಏನಿದೆ, ಅಪ್ಪರ್ ಆ್ಯಂಡ್ ಲೋವರ್ ಕೇಸ್ ಲೆಟರ್ಸ್ ಆರ್ ಡಿಫ್ರೆಂಟ್. ಓಕೆ, ದ ವೇರಿಯೇಬಲ್ ನೇಮ್ ಶುಡ್ ನಾಟ್ ಬಿ ಅ ಕೀವರ್ಡ್. ಸೊ ಕೀವರ್ಡ್ ಅಂತ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಕೀವರ್ಡ್ ಅಂದರೆ ಪ್ರೀ ಡಿಫೈನ್ಡ್ ಆಗಿರುವಂಥ ವರ್ಡ್ಸು. ಆ ವರ್ಡ್ಸನ್ನು ನಾವು ಯಾವುದೇ ಕಾರಣಕ್ಕೂ ವೇರಿಯೇಬಲ್ ನೇಮನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಡಿಕ್ಲೇರ್ ಮಾಡಲಿಕ್ಕೆ ಯೂಸ್ ಮಾಡೋಂಗಿಲ್ಲ. ಬ್ಲ್ಯಾಂಕ್ ಸ್ಪೇಸ್ ಈಸ್ ನಾಟ್ ಅಲೌಡ್ ಆ್ಯಂಡ್ ಅದರ್ ಸ್ಪೆಷಲ್ ಕ್ಯಾರೆಕ್ಟರ್ ಎಕ್ಸೆಪ್ಟ್ ಅಂಡರ್ ಸ್ಕೋರ್ ಈಸ್ ನಾಟ್ ಅಲೌಡ್. ಸೊ ವೇರಿಯೇಬಲ್ ನೇಮ್ಸನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಬ್ಯಾಂಕ್ ಸ್ಪೇಸನ್ನು ಇನ್ ಬಿಟ್ವೀನ್ ಎರಡು ವರ್ಡಲ್ಲಿ ಬ್ಯಾಂಕ್ ಸ್ಪೇಸನ್ನು ನಾವು ಯೂಸ್ ಮಾಡೋಂಗಿಲ್ಲ. ಅದೇ ರೀತಿಯಾಗಿ ಅಂಡರ್ ಸ್ಕೋರ್ ಅನ್ನೋ ಒಂದು ಸಿಂಬಾಲನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಸ್ಪೆಷಲ್ ಸಿಂಬಾಲ್ಸ್, ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಸ್ಟಾರ್ ಮಾರ್ಕ್ ಇರ್ಬೋದು, ಕ್ವಶನ್ ಮಾರ್ಕ್ ಇರ್ಬೋದು, ಅಂಡರ್ ಸ್ಕೋರ್ ಅನ್ನೋ ಒಂದು ಸಿಂಬಾಲನ್ನು ಬಿಟ್ಟು ಬೇರೆ ಯಾವುದೇ ಪಂಚುವೇಷನ್ ಕೀಸನ್ನು ನಾವಲ್ಲಿ ವೇರಿಯೇಬಲ್ ನೇಮನ್ನು ಡಿಕ್ಲೇರ್ ಮಾಡಲಿಕ್ಕೆ ಯೂಸ್ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ನೇಮ್, ಸ್ಯಾಲ್ರಿ, ಇಯರ್ಸ್, STDUD ಅಂಡರ್ಸ್ಕೋರ್ ನೇಮ್ ಆರ್ ದಿ ವ್ಯಾಲಿಡ್ ಎಕ್ಸಾಂಪಲ್ಸ್ ಫಾರ್ ವೇರಿಯೇಬಲ್ಸ್. ಇಲ್ಲಿ ನೋಡಿರಿ, ಕ್ಯಾಪಿಟಲ್ ಲೆಟ್ರ್ ಮತ್ತು ಸ್ಮಾಲ್ ಲೆಟ್ರನ್ನ ಯೂಸ್ ಮಾಡಿದ್ದೀವಿ, ಬಟ್ ಇಲ್ಲಿ ಕ್ಯಾಪಿಟಲ್ ಎನ್ ಇದೆ, ಆಮೇಲೆ AME ಅಂತ ಸ್ಮಾಲ್ ಲೆಟರ್ಸನ್ನು ಯೂಸ್ ಮಾಡಿದ್ದೀವಿ. ಓಕೆ, ಸೊ ಸ್ಯಾಲ್ರಿ ಅನ್ನೋದು ಕೂಡ ಒಂದು ವೇರಿಯೇಬಲ್ ನೇಮ್. ಸೊ ಈಗ ನಾವೇನಾದರೂ ಒಂದು ಎಂಪ್ಲಾಯಿ ಸ್ಯಾಲ್ರಿನ ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ ಥ್ರೂ ಪ್ರೋಗ್ರಾಮ್ ಅಂತಂದರೆ ನಾವಲ್ಲಿ ಸ್ಯಾಲ್ರಿ ಅನ್ನೋ ಒಂದು ಡೇಟಾ ವ್ಯಾಲ್ಯೂನ ಅಸೈನ್ ಮಾಡಬೇಕಾಗತ್ತೆ. ಅದಕ್ಕೆ ನಾವಿಲ್ಲಿ ವೇರಿಯೇಬಲ್ ಸ್ಯಾಲ್ರಿ ಅಂತ ಅಲ್ಲಿ ನಾವು ಡಿಕ್ಲೇರ್ ಮಾಡ್ಕೋಬೋದು. ಇಯರ್ಸ್ ಅನ್ನೋದು ಕೂಡ ಒಂದು ವೇರಿಯೇಬಲ್ ನೇಮ್. ಸ್ಟೂಡೆಂಟ್ ನೇಮ್ ಅದೇ ಹೇಳಿದೆ ಒಂದು ಪಾಯಿಂಟು, ಅಂಡರ್ ಸ್ಕೋರ್ ಅನ್ನೋ ಒಂದು ಸಿಂಬಾಲನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದ ಸಿಂಬಾಲನ್ನು ನಾವು ವೇರಿಯೇಬಲ್ ನೇಮನ್ನು ಡಿಕ್ಲೇರ್ ಮಾಡಲಿಕ್ಕೆ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ಅದಕ್ಕೆ ನಾವಿಲ್ಲಿ ಅಂಡರ್ ಸ್ಕೋರ್ ಸಿಂಬಾಲನ್ನು ಯೂಸ್ ಮಾಡ್ಕೊಂಡು ಕೂಡ ನಾವು ಮಾಡ್ಬೋದು ಡಿಕ್ಲರೇಷನ್ನು ಸ್ಟೂಡೆಂಟ್ ನೇಮ್ ಅಂತ. ಓಕೆ, ನಾವು ಏನಾದ್ರು ಸ್ಟೂಡೆಂಟ್ ಇನ್ಫಾರ್ಮೇಷನ್ ಕ್ರಿಯೇಟ್ ಮಾಡ್ತಾಯಿದ್ರೆ ನಾವು ಬೇಸಿಕ್ಕಾಗಿ ಅಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಬೇಕಾಗುತ್ತಾ, ಸ್ಟೂಡೆಂಟ್ ನೇಮು, ಸ್ಟೂಡೆಂಟ್ ID ನಂಬರು, ಅವ್ರು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾರೆ, ಓಕೆ, ಸೊ ಅವ್ರ ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಏನು, ಓಕೆ, ಸೊ ಅವ್ರ ಫೀಸ್ ಬಗ್ಗೆ ಇದ್ದರೆ ಫೀಸ್ ಏನು. ಸೊ ಈ ರೀತಿ ನಾವು ಡೇಟಾನ ನಾವಲ್ಲಿ ಏನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಸೊ ಒಂದು ಇದ್ದಾಗ ನಾವಿಲ್ಲಿ STDUD ಸ್ಪೇಸ್ ನೇಮ್ ಅಂತಲೂ ತೊಗೋಬೋದು, ಅಥವಾ STD ಸ್ಪೇಸ್ ಅದು ಅಂಡರ್ ಸ್ಕೋರ್ ನೇಮ್ ಅಂತಲೂ ತೊಗೋಬೋದು. ಇಟ್ ಡಿಫೈನ್ಸ್ ಸ್ಟೂಡೆಂಟ್ ನೇಮ್. ಓಕೆ,
ಓಕೆ. ಸೊ ಕೆಳಗಡೆ ಕೌಂಟ್, ಟೋಟಲ್, ಸಮ್. ಈಗ ಸಮ್ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ಸಮ್ ಅಂತ ವೇರಿಯೇಬಲ್ ತೊಗೋತೀವಿ, ಅಥವಾ ಟೋಟಲ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ಟೋಟಲ್ ಅಂತ ತೊಗೋತೀವಿ. ಆ ಒಂದು ಟೇಬಲಲ್ಲಿ ಎಷ್ಟು ನಂಬರ್ ಆಫ್ ವ್ಯಾಲ್ಯೂಸ್ ನೀವು ಅಸೈನ್ ಮಾಡಿದ್ದೀರಿ ಅಂತ ಕೌಂಟ್ ಮಾಡಬೇಕಂದ್ರೆ ಕೌಂಟ್ ಅಂತ ತೊಗೋಬೋದು. ಸೊ ಪ್ರಾಬ್ಲಮ್ ಡೆಫಿನಿಷನ್ ರಿಲೇಟೆಡ್ ಮೇಲೆ ನಾವು ವೇರಿಯೇಬಲ್ಸ್ ನೇಮನ್ನು ನಾವಲ್ಲಿ ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ. ಸೊ ಕೌಂಟರ್ _1 ಅನ್ನೋದು ಕೂಡ ವ್ಯಾಲಿಡ್ ವೇರಿಯೇಬಲ್ ಡಿಕ್ಲರೇಷನ್. ಓಕೆ. ಸೊ ಈಗ ನಾವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಬೇಕು ಅಂತಂದರೆ ನಾವಲ್ಲೇ ಡಿಫ್ರೆಂಟ್ ಡೇಟಾ ಟೈಪ್ಸನ್ನು ಕೂಡ ನಾವಲ್ಲೇ ಯೂಸ್ ಮಾಡಬೇಕಾಗತ್ತೆ. ಓಕೆ. ಸೊ ಇಂಟ್ ಅನ್ನೋದು ಇನ್ವ್ಯಾಲಿಡ್ ವೇರಿಯೇಬಲ್. ಯಾಕಂತಂದರೆ ಇಂಟ್ ಅನ್ನೋದು ಕೀವರ್ಡ್ ಆಗೋದರಿಂದ ಸೊ ನಾವು ವೇರಿಯೇಬಲ್ ನೇಮನ್ನು ಡಿಕ್ಲೇರ್ ಮಾಡಲಿಕ್ಕೆ ಯಾವುದೇ ರೀತಿಯಾದ ಕೀವರ್ಡ್ಸನ್ನು ಯೂಸ್ ಮಾಡೋಂಗಿಲ್ಲ ಅಂತ ರೂಲ್ ಇದೆ. ಸೊ ಅದಕ್ಕೆ ಇಂಟನ್ನು ನಾವು ಇನ್ವ್ಯಾಲಿಡ್ ವೇರಿಯೇಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. 18TAX. ಸೊ ನಾವು ಒಂದು ವೇರಿಯೇಬಲ್ ನೇಮನ್ನು ಡಿಕ್ಲೇರ್ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಲೆಟ್ರು ಡಿಜಿಟಿಂದ ಸ್ಟಾರ್ಟ್ ಮಾಡಬಾರ್ದು. ಇದು ಒಂದು ಕೂಡ ರೂಲ್. ಓಕೆ. ಸೊ ಇಲ್ಲಿ ಸ್ಟಾರ್ಟಿಂಗು ಡಿಜಿಟಿಂದ ಸ್ಟಾರ್ಟ್ ಆಗಿರೋದರಿಂದ ಇದು ಒಂದು ಇನ್ವ್ಯಾಲಿಡ್ ವೇರಿಯೇಬಲ್ ನೇಮ್ ಆಗುತ್ತೆ. ನೆಕ್ಸ್ಟ್ ಬ್ಯಾಡ್ ನೇಮ್. ಬ್ಯಾಡ್ ಆದಮೇಲೆ ಸ್ಪೇಸ್ ಬಿಟ್ಟು ನೇಮ್ ಅಂತ ಇದೆ. ಸೊ ಇವೆರಡು ವರ್ಡ್ ನಡುವೆ ಸ್ಪೇಸ್ ಇರೋದರಿಂದ ಸೊ ನಾವಿಲ್ಲಿ ವೇರಿಯೇಬಲ್ ನೇಮನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಬ್ಲ್ಯಾಂಕ್ ಸ್ಪೇಸ್ _ಅನ್ನು ಬಿಟ್ಟು ಯಾವುದೇ ಸಿಂಬಲನ್ನು ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ವಿ. ಸೊ ಅದಕ್ಕೆ ಇಲ್ಲಿ ಬ್ಲ್ಯಾಂಕ್ ಸ್ಪೇಸನ್ನು ಕೂಡ ನಾವಿಲ್ಲಿ ಅಲೋ ಮಾಡೋದಿಲ್ಲ. ಪ್ರೈಸ್ $10. ಓಕೆ. ಸೊ ಇಲ್ಲಿ ಪ್ರೈಸ್ 10 ಈಸ್ ಓಕೆ, ಬಟ್ ಅದ್ರ ಮುಂದ್ಗಡೆ ಡಾಲರ್ ಅನ್ನೋ ಸಿಂಬಾಲನ್ನು ಯೂಸ್ ಮಾಡೋದರಿಂದ ಸೊ ಇದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗುತ್ತೆ, ಸಿಂಬಾಲ್ ಆಗುತ್ತೆ. ಸೊ ಇದು ಕೂಡ ಇನ್ವ್ಯಾಲಿಡ್ ವೇರಿಯೇಬಲ್ ನೇಮ್. ಓಕೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಟಾಪಿಕ್ ಡೇಟಾ ಟೈಪ್ಸ್. Data type indicates the type of data a variable can have. Okay, there are 4 types of data types. ಸೊ ನಾವು ವೇರಿಯೇಬಲನ್ನು ನೋಡಿದ್ವಿ. ವೇರಿಯೇಬಲ್ ಅಂತಂದರೆ ಒಂದು ಎಲಿಮೆಂಟಿಗೆ ನಾವು ನೇಮನ್ನು ಕೊಡೋದಕ್ಕೆ ವೇರಿಯೇಬಲ್ ಅಂತ ಕರಿತೀವಿ. ಆ ಎಲಿಮೆಂಟಲ್ಲಿ ಯಾವ ಟೈಪ್ ಆಫ್ ಡೇಟಾನ ನಾವು ಸ್ಟೋರ್ ಮಾಡ್ತೀವಿ ಅಂತ ಡಿಫೈನ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಟೈಪನ್ನು ನಾವು ಡೇಟಾ ಟೈಪ್ಸ್ ಅಂತ ಕರಿತೀವಿ. ಈಗ ನಾವಲ್ಲಿ ಇಂಟೀಜರ್ ವ್ಯಾಲ್ಯೂಸ್ ಅಸೈನ್ ಮಾಡ್ಬೋದು, ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಅಸೈನ್ ಮಾಡ್ಬೋದು, ಹೌದಾ, ಕ್ಯಾರೆಕ್ಟರ್ ವ್ಯಾಲ್ಯೂಸನ್ನು ಅಸೈನ್ ಮಾಡ್ಬೋದು. ಓಕೆ. ಸೊ ಅದು ಯಾವ ಟೈಪ್ ಆಫ್ ವ್ಯಾಲ್ಯೂಸನ್ನು ನಾವಲ್ಲಿ ಅಸೈನ್ ಮಾಡ್ತೀವಿ ಅಂತ ಇಂಡಿಕೇಟ್ ಮಾಡೋದೇ ಡೇಟಾ ಟೈಪ್. ಓಕೆ. ಸೊ ಅಲ್ಲಿ ನಾವು 4 ಡೇಟಾ ಟೈಪ್ಸನ್ನು ನೋಡ್ತೀವಿ. ಪ್ರೈಮರಿ ಅಂದರೆ ಫಂಡಮೆಂಟಲ್ ಆರ್ ಬೇಸಿಕ್ ಡೇಟಾ ಟೈಪ್ಸ್, ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್, ಡಿರೈವ್ಡ್ ಡೇಟಾ ಟೈಪ್ಸ್ ಆ್ಯಂಡ್ ಎಂಪ್ಟಿ ಡೇಟಾ ಟೈಪ್ಸ್. ಓಕೆ. ಫಸ್ಟ್ we learn primary data type. Again, primary data type, it contains 4 types of common used data types: integer data type, floating data type, character data type and double data type. Okay. ಸೊ ಅದನ್ನು ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡೋದಾದರೆ ಇಂಟೀಜರ್ ಡೇಟಾ ಟೈಪನ್ನು ಇಂಟ್ ಅಂತ ಯೂಸ್ ಮಾಡ್ತೀವಿ, ಫ್ಲೋಟಿಂಗ್ ಡೇಟಾ ಟೈಪನ್ನು ಫ್ಲೋಟ್ ಅಂತ ಯೂಸ್ ಮಾಡ್ತೀವಿ, ಕ್ಯಾರೆಕ್ಟರ್ ಡೇಟಾ ಟೈಪನ್ನು ಕ್ಯಾರ್ ಅಂತ ಯೂಸ್ ಮಾಡ್ತೀವಿ, ಡಬಲ್ ಡೇಟಾ ಟೈಪನ್ನು ಡಬಲ್ ಅಂತ ಯೂಸ್ ಮಾಡ್ತೀವಿ. ಓಕೆ. ದಿಸ್ ಈಸ್ ಅ diaggrammatical representation of data type classification. Okay. Data types, basic data types are integer, float, character, double. Derived data types are files, arrays, structures. So derived data types ಅಂದರೆ ಯಾವ ಡೇಟಾ ಟೈಪ್ಸು ಬೇಸಿಕ್ ಡೇಟಾ ಟೈಪ್ಸಿಂದ ಡಿರೈವ್ ಆಗುತ್ತೆ ಅದನ್ನು ನಾವು ಡಿರೈವ್ಡ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಫೈಲ್ಸು, ಅರೇಸು, ಸ್ಟ್ರಕ್ಚರ್ಸ್ ಅನ್ನೋದು ಡಿರೈವ್ಡ್ ಡೇಟಾ ಟೈಪ್ಸ್ ಅಂತ ಕನ್ಸಿಡರ್ ಮಾಡೋದರಿಂದ ಈ ಡೇಟಾ ಟೈಪ್ಸು ಬೇಸಿಕ್ ಡೇಟಾ ಟೈಪ್ಸ್ ಆದಂಥ ಇಂಟೀಜರ್, ಫ್ಲೋಟು, ಕ್ಯಾರೆಕ್ಟರ್, ಡಬಲ್ ಇಲ್ಲಿಂದ ವ್ಯಾಲ್ಯೂಸನ್ನು ಏನು ಮಾಡುತ್ತೆ, ಎಕ್ಸೆಸ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಡಿರೈವ್ಡ್ ಡೇಟಾ ಟೈಪ್ಸ್ ಅಂತ ಕರಿಬೋದು. ಓಕೆ. ಸೊ ಡೇಟಾ ಟೈಪ್ಸ್ ಇಂಡಿಕೇಟ್ ದಿ type of data variable can have. A data type usually define a set of values which can be stored in a variable. So ಯಾವ ಟೈಪ್ ಆಫ್ ವ್ಯಾಲ್ಯೂಸನ್ನು ನಾವು ವೇರಿಯೇಬಲ್ ಸ್ಟೋರ್ ಮಾಡ್ತೀವಿ ಅನ್ನೋದನ್ನು ಡಿಫೈನ್ ಮಾಡೋದೇ ಡೇಟಾ ಟೈಪು. ಓಕೆ. ಸೊ ಡೇಟಾ ಟೈಪ್ಸ್ ಇನ್ ಸಿ ಆರ್ ಕ್ಲಾಸಿಫೈಡ್ ಇಂಟು ಮೇನ್ ಆಗಿ ನಾವು ಯೂಸ್ ಮಾಡೋದು 2 ಟೈಪ್ಸ್, ಒಂದು ಫಂಡಮೆಂಟಲು, ಇನ್ನೊಂದು ಡೆರೈವ್ಡ್ ಟೈಪ್. ಬಟ್ 4 ಕ್ಲಾಸಿಫಿಕೇಷನ್ಸನ್ನು ಯೂಸ್ವಲ್ ಆಗಿ ನೋಡ್ತೀವಿ: ಪ್ರೈಮರಿ, ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸು, ಡಿರೈವ್ಡ್ ಡೇಟಾ ಟೈಪ್ಸು ಮತ್ತು ಎಂಪ್ಟಿ ಡೇಟಾ ಟೈಪ್ಸ್. ಓಕೆ. ಸೊ ಬಟ್ ಇಲ್ಲಿ ನೀವು ಸ್ಟಡಿ ಮಾಡೋದು ಬೇಸಿಕ್ಕಾಗಿ ಪ್ರೈಮರಿ ಡೇಟಾ ಟೈಪ್ಸ್ ಬಗ್ಗೆ. ಸೊ 1 by 1 ಡೇಟಾ ಟೈಪ್ ಬಗ್ಗೆ ನೋಡೋಣ. ಸೊ ಇಂಟೀಜರ್ ಟೈಪ್. So integers are whole numbers with a machine dependent range of values. C has 3 classes of integer storage, namely short int, okay, long int. All of these data types have signed and unsigned forms.
Okay, a short int requires half the space than normal integer values. Unsigned numbers are always positive and consume all the bits for the magnitude of the number. The long and unsigned integers are used to declare a longer range of values. ಸೊ ಇಂಟಿಜರ್ ಡೇಟಾ ಟೈಪನ್ನು ನಾವು ಡೆಸಿಮಲ್ ಪಾಯಿಂಟ್ ಇಲ್ಲದೆ ಇರುವಂತಹ ವ್ಯಾಲ್ಯೂಸ್ ಅಂದರೆ ಹೋಲ್ ನಂಬರ್ಸನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಅಥವಾ ಅಸೈನ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಡೇಟಾ ಟೈಪ್. ಓಕೆ, ಸೊ ಇದು ಪಾಸಿಟಿವ್ ವ್ಯಾಲ್ಯೂ ಆದರೂ ಇರ್ಬೋದು, ನೆಗೆಟಿವ್ ವ್ಯಾಲ್ಯೂ ಆದರೂ ಇರ್ಬೋದು. ಇಲ್ಲಿ ನಾವು 3 ನೇಮ್ ಆಫಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ ಇಂಟಿಜರ್ ಟೈಪನ್ನು. ಶಾರ್ಟ್ ಇಂಟ್ ಮತ್ತು ಲಾಂಗ್ ಇಂಟ್ ಅಂತ. ಶಾರ್ಟ್ ಇಂಟ್ ಡೇಟಾ ಟೈಪಲ್ಲಿ ನಾವು ಶಾರ್ಟ್ ಟರ್ಮ್ ಆಫ್ ಇಂಟೀಜರ್ಸ್ ವ್ಯಾಲ್ಯೂಸನ್ನು ಅಸೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಇದು ಪಾಸಿಟಿವ್ ಇರುತ್ತೆ. ಅನ್ಸೈನ್ಡ್ ನಂಬರ್ಸ್ ಯಾವಾಗಲೂ ಪಾಸಿಟಿವ್ ಆಗಿ ಡಿಕ್ಲೇರ್ ಆಗುತ್ತೆ. ಸೊ ಸೈನ್ಡ್ ನಂಬರ್ಸ್ ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂಸನ್ನು ಡಿಕ್ಲೇರ್ ಮಾಡುತ್ತೆ. ಆಮೇಲೆ ಲಾಂಗ್ ಇಂಟನ್ನು ಯೂಸ್ ಮಾಡಿದರೆ ನಾವು ಲಾಂಗರ್ ರೇಂಜ್ ಆಫ್ ಇಂಟೀಜರ್ ವ್ಯಾಲ್ಯೂಸನ್ನು ನಾವಲ್ಲಿ ಅಸೈನ್ ಮಾಡ್ಬೋದು. ಇದು ಡಿಫ್ರೆನ್ಸ್ ಶಾರ್ಟ್ ಮತ್ತು ಲಾಂಗ್. ಸೊ ಇದ್ರದ್ದು ಸೈಜ್ ಎಷ್ಟು ಬರುತ್ತೆ ಅಂದರೆ ಇಂಟಿಜರ್ ಟೈಪ್ದು ಅಥವಾ ಇಂಟ್ ಡೇಟಾ ಟೈಪ್ ಸೈಜ್ ಇಸ್ 2 bytes. ನೀವು ಯಾವುದೇ ಒಂದು ವೇರಿಯೇಬಲ್ ಇಂಟ್ ಎ ಅಂತ ನೀವಲ್ಲೇ ಡಿಕ್ಲೇರ್ ಮಾಡಿದರೆ ಎ ಅನ್ನೋದು ವೇರಿಯೇಬಲ್ ಆಗುತ್ತೆ. ಅದು ಯಾವ ಡೇಟಾ ಟೈಪಿಂದ ಡಿಕ್ಲೇರ್ ಆಗಿದೆ ಇಂಟ್ ಅಂತ. ಅಂದರೆ ಎ ಅನ್ನೋ ವೇರಿಯೇಬಲಿಗೆ ಅದು 2 bytes ಆಫ್ ಮೆಮ್ರಿನ ರಿಸರ್ವ್ ಮಾಡುತ್ತೆ ಇಂಟರ್ನಲಿ. ಓಕೆ, ಸೊ ಡೇಟಾ ಟೈಪ್ ನೀವು ಅಲ್ಲಿ ಏನು ಯೂಸ್ ಮಾಡ್ತೀರಿ ಆ ಬೇಸ್ ಮೇಲೆ ಆ ವೇರಿಯೇಬಲಿಗೆ ಎಷ್ಟು ಬೈಟ್ಸ್ ಆಫ್ ಮೆಮರಿ ರಿಸರ್ವ್ ಮಾಡಬೇಕು ಅನ್ನೋದನ್ನು ಕೂಡ ಅದು ಡಿಸೈಡ್ ಮಾಡುತ್ತೆ. ಓಕೆ, ಸೊ ಇಂಟದು ರೇಂಜ್ ಆಫ್ ವ್ಯಾಲ್ಯೂಸು ಈ ಒಂದು ಟೇಬಲಲ್ಲಿ ನೋಡಿದಾಗ ಸೊ -32,768 ಪ್ಲಸ್ 32,767 ಒಂದು ರೇಂಜ್ವರೆಗೂ ನಾವೇನು ಮಾಡ್ಬೋದು ಲಾಂಗ್ ಟೈಪ್ ಆಫ್ ವ್ಯಾಲ್ಯೂಸನ್ನು ಹೋಲ್ ನಂಬರ್ಸ್ ವಿದೌಟ್ ಡೆಸಿಮಲ್ ಪಾಯಿಂಟ್ ನಂಬರ್ಸನ್ನು ನಾವಲ್ಲೇ ರೀಡ್ ಮಾಡ್ಬೋದು ಅಥವಾ ಅಸೈನ್ ಮಾಡ್ಬೋದು. ಸೊ ನೆಕ್ಸ್ಟ್ ಡೇಟಾ ಟೈಪ್ ಈಸ್ ಫ್ಲೋಟಿಂಗ್ ಪಾಯಿಂಟ್. ಓಕೆ, ಸೊ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ represents a real numbers with 6 digits precision. Okay, so floating point numbers are denoted by the keyword float. When the accuracy of the floating point number is insufficient, we can use the double to define the number. A double is same as float but with longer precision. Okay, to extend the precision further, we can use long double which consumes 80 bits of memory space. Floating data type ಅನ್ನೋದು ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸನ್ನು ರೀಡ್ ಮಾಡಲಿಕ್ಕೆ ಅಥವಾ ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಒಂದು ಡೇಟಾ ಟೈಪು. ಸೊ ಅದ್ರ ಕೀವರ್ಡನ್ನು ನಾವು ಏನು ಯೂಸ್ ಮಾಡ್ತೀವಿ ಫ್ಲೋಟ್ ಅಂತ ಯೂಸ್ ಮಾಡ್ತೀವಿ. ಸೊ ನಾವು ಶಾರ್ಟ್ ಫ್ಲೋಟನ್ನು ಯೂಸ್ ಮಾಡಿದರೆ ಯೂಶ್ವಲಿ ಇದು ಡೆಸಿಮಲ್ ಪಾಯಿಂಟ್ ಆದಮೇಲೆ 6 ಡಿಜಿಟ್ಸನ್ನು ರೀಪ್ರೆಸೆಂಟ್ ಮಾಡಲಿಕ್ಕಷ್ಟೇ ಯೂಸ್ ಮಾಡ್ತೀವಿ. ಅದೇ ನೀವು 6 ಡಿಜಿಟ್ಸ್ಗಿಂತ ಜಾಸ್ತಿ ನೀವು ಡೆಸಿಮಲ್ ಪಾಯಿಂಟಲ್ಲಿ ಅಥವಾ ಒಂದು ಫ್ರ್ಯಾಕ್ಷನಲ್ ಪಾಯಿಂಟಲ್ಲಿ ನೀವು ರೀಪ್ರೆಸೆಂಟೇಷನ್ ಮಾಡಬೇಕು ಅಂತಂದರೆ ಡಬಲ್ ಅನ್ನೋ ಒಂದು ಡೇಟಾ ಟೈಪನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಫ್ಲೋಟ್ ಅಂತ ಯೂಸ್ ಮಾಡಿದ್ರೆ 4 bytes ಆಫ್ ಮೆಮ್ರಿನ ವೇರಿಯೇಬಲಿಗೆ ರಿಸರ್ವ್ ಮಾಡಿರುತ್ತೆ. ಅದು ನೀವು ಡಬಲ್ ಅಂತ ಯೂಸ್ ಮಾಡಿದರೆ 8 bytes ಆಫ್ ಮೆಮ್ರಿನ ವೇರಿಯೇಬಲಿಗೆ ರಿಸರ್ವ್ ಮಾಡುತ್ತೆ ಯಾವಾಗ ಡಿಕ್ಲೇರ್ ಮಾಡಿರ್ತೀವಿ ಆವಾಗ. ಓಕೆ, ಸೊ ನೀವಿನ್ನೂ ಎಕ್ಸ್ಟೆಂಡ್ ಮಾಡಬೇಕು ಡೆಸಿಮಲ್ ಪಾಯಿಂಟ್ ಆದಮೇಲೆ ನಮಗಿನ್ನೂ ಲಾಂಗ್ ಪ್ರಿಸಿಷನ್ ವ್ಯಾಲ್ಯೂಸನ್ನು ನೀವು ಇನ್ನೂ ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಡಬಲ್ ಅನ್ನೋ ಒಂದು ಡೇಟಾ ಟೈಪನ್ನು ಯೂಸ್ ಮಾಡಿ ಲಾಂಗ್ ಡಬಲ್ ಅನ್ನೋ ಒಂದು ಡೇಟಾ ಟೈಪನ್ನು ಯೂಸ್ ಮಾಡಿ ಎಕ್ಸ್ಟೆಂಡ್ ಮಾಡ್ಬೋದು. ಬಟ್ ಅಲ್ಲಿ 8 bits ಆಫ್ ಮೆಮ್ರಿ ಸ್ಪೇಸ್ ಅನ್ನೋದು ರಿಸರ್ವ್ ಮಾಡುತ್ತೆ. ಇಟ್ ಟೇಕ್ಸ್ ಮೋರ್ ಮೆಮ್ರಿ ವೆನ್ ಕಂಪೇರ್ ಟು ದಿ ಫ್ಲೋಟ್ ಆ್ಯಂಡ್ ಡಬಲ್ ಡೇಟಾ ಟೈಪ್. ಸೊ ಲಾಂಗ್ ಡಬಲ್ takes more memory space to represent long precision of decimal point values. So next data type is character data type. Okay, a single character can be defined as a character type of data. Okay, so characters are usually stored in 1 byte, means 8 bits of internal storage. The qualifier signed or unsigned can be explicitly applied to character. Okay, while unsigned characters have values between 0 and 255, signed characters have values from -128 to 127. Okay, so character type ಅನ್ನೋ ಡೇಟಾ ಟೈಪನ್ನು ನಾವಿಲ್ಲಿ ಸಿಂಗಲ್ ಕ್ಯಾರೆಕ್ಟರ್ ವ್ಯಾಲ್ಯೂಸನ್ನು ಪಾಸ್ ಮಾಡಬೇಕಂದ್ರೆ ಈ ಒಂದು ಡೇಟಾ ಟೈಪನ್ನು
ಯೂಸ್ ಮಾಡ್ತೀವಿ. ಸೊ ಅದು ಆಲ್ಫಾಬೆಟ್ ಇರ್ಬೋದು ಅಥವಾ ಡಿಜಿಟ್ಸ್ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಪಂಚುವೇಷನ್ ಸಿಂಬಾಲ್ಸ್ ಕೂಡ ಇರ್ಬೋದು. ಆದರೆ ಸಿಂಗಲ್ ಕ್ಯಾರೆಕ್ಟರ್, ಓಕೆ, ಆ ಒಂದು ಸಿಂಗಲ್ ಕ್ಯಾರೆಕ್ಟರ್ನ ರೀಡ್ ಮಾಡಿ ಸ್ಟೋರ್ ಮಾಡಲಿಕ್ಕೆ ಇದು 1 ಬೈಟ್ ಆಫ್ ಇಂಟರ್ನಲ್ ಸ್ಟೋರೇಜನ್ನು ಯೂಸ್ ಮಾಡುತ್ತೆ. ಅಂದರೆ 8 ಬಿಟ್ಸ್, ಒಂದು ಕ್ಯಾರೆಕ್ಟರನ್ನು 8 ಬಿಟ್ಸಲ್ಲಿ ರೀಪ್ರೆಸೆಂಟೇಷನ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಅನ್ಸೈನ್ಡ್ ಕ್ಯಾರೆಕ್ಟರ್ಸ್ ವ್ಯಾಲ್ಯೂಸ್ ನಾವು ಪಾಸ್ ಮಾಡ್ತಾ ಇದ್ದೀವಿ ಅಂದರೆ ಅದರ ರೇಂಜ್ 0 to 255 ಕ್ಯಾರೆಕ್ಟರ್ಸ್ ಇರುತ್ತೆ. ಸೈನ್ಡ್ ಕ್ಯಾರೆಕ್ಟರ್ಸನ್ನು ನಾವು ರೀಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ ಅಂದರೆ ಅದರ ವ್ಯಾಲ್ಯೂಸು 127ಇಂದ -128ವರೆಗೂ ನಾವು ವ್ಯಾಲ್ಯೂಸನ್ನು ನೋಡ್ಬೋದು. ಸಾರಿ, -128ಇಂದ +127ವರೆಗೂ ನಾವು ಅದನ್ನು ನೋಡ್ಬೋದು. ಓಕೆ, ಸೊ ಅದೇ ನೀವು ಇದೇ ಕ್ಯಾರ್ ಅನ್ನೋ ಒಂದು ಡೇಟಾ ಟೈಪನ್ನು ಯೂಸ್ ಮಾಡಿ ಸಿಂಗಲ್ ಕ್ಯಾರೆಕ್ಟರ್ ಅಲ್ಲ, ಸೆಟ್ ಆಫ್ ಕ್ಯಾರೆಕ್ಟರ್ಸ್ ವ್ಯಾಲ್ಯೂಸ್ ಅಂದರೆ ಸ್ಟ್ರಿಂಗ್ ವ್ಯಾಲ್ಯೂಸನ್ನು ಕೂಡ ಅಸೈನ್ ಮಾಡ್ಬೋದು. ಒಂದು ಕ್ಯಾರೆಕ್ಟರ್ಗಿಂತ ಇನ್ನೊಂದು ಜಾಸ್ತಿ ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡಿ ಒಂದು ಪರ್ಟಿಕ್ಯುಲರ್ ವರ್ಡನ್ನು ಕ್ರಿಯೇಟ್ ಮಾಡಿದರೆ ಅಥವಾ ಪಾಸ್ ಮಾಡಿದರೆ ಅದನ್ನು ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಅಲ್ಲಿ ಕೂಡ ಪ್ರತಿಯೊಂದು ಕ್ಯಾರೆಕ್ಟರಿಗೂ 8 ಬಿಟ್ಸ್ ಅಲ್ಲಿ ರೀಪ್ರೆಸೆಂಟೇಷನ್ ಮಾಡುತ್ತೆ. ಸೊ ಅದನ್ನು ಕೂಡ ನಾವು ಕ್ಯಾರ್ ಅಂತ ಡೇಟಾ ಟೈಪ್ ಅಂತ ಡಿಫೈನ್ ಮಾಡ್ತೀವಿ. ಅಲ್ಲಿ ನಾವು ಎಷ್ಟು ಸೈಜನ್ನು ನಾವಲ್ಲಿ ಪಾಸ್ ಮಾಡಿರ್ತೀವಿ, ಎಷ್ಟು ಕ್ಯಾರೆಕ್ಟರ್ನ ಸೆಟ್ಟನ್ನು ಡಿಫೈನ್ ಮಾಡಬೇಕಂತ ಪಾಸ್ ಮಾಡಿರ್ತೀವಿ, ಅದ್ರ ಮೇಲೆ ಅದರ ಸೈಜು ಏನಾಗುತ್ತೆ, ಡಿಫೈನ್ ಆಗುತ್ತೆ. ಓಕೆ, ಸೊ ಈಗ ಕ್ಯಾರ್ ನೇಮ್ ಆಫ್ 10 ಅಂದರೆ, ಸೊ ಈಗ ನೇಮನ್ನು ನಾವು ಸ್ಟೂಡೆಂಟ್ ನೇಮ್ ಇರ್ಬೋದು, ಎಂಪ್ಲಾಯಿ ನೇಮ್ ಇರ್ಬೋದು, ಅಲ್ಲಿ ನಾವು ಡೇಟಾ ವ್ಯಾಲ್ಯೂಸನ್ನು ಪಾಸ್ ಮಾಡ್ತಾ ಇದ್ದೀವಿ ಅಂದರೆ ನೇಮ್ ಅಂತಂದರೆ ಸಿಂಗಲ್ ಕ್ಯಾರೆಕ್ಟರ್ ನೇಮ್ ಯಾರ್ದೂ ಇರಲ್ಲ, 2 ಕ್ಯಾರೆಕ್ಟರ್ 3 ಕ್ಯಾರೆಕ್ಟರ್ ಅಥವಾ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಒಳಗೊಂಡಿರುವಂತಹ ನೇಮನ್ನು ನಾವು ಅಲ್ಲಿ ಅಸೈನ್ ಮಾಡ್ತೀವಿ. ಸೊ ಅವಾಗ ನಾವು ಸೈಜ್ 10 ಮಿನಿಮಮ್ 10 ಅಂತ ಕೊಟ್ಟರೆ 10 ಕ್ಯಾರೆಕ್ಟರ್ಸ್ ಇರುವಂಥ ನೇಮನ್ನು ಅಷ್ಟೇ ಅದೇನು ಮಾಡುತ್ತೆ, ಹೋಲ್ಡ್ ಮಾಡುತ್ತೆ ವ್ಯಾಲ್ಯೂಸನ್ನು. ಸೊ ಅಂದರೆ 10 × 1 ಅಂದರೆ 10 ಬೈಟ್ಸ್ ಆಫ್ ಇಂಟರ್ನಲ್ ಸ್ಟೋರೇಜನ್ನು ಆ ಒಂದು ನೇಮನ್ನು ವೇರಿಯೇಬಲಿಗೆ ಇಂಟರ್ನಲ್ ಆಗಿ ರಿಸರ್ವ್ ಮಾಡಿ ಇಡುತ್ತೆ. ಓಕೆ, ಸೊ ಇದು ಸ್ಟ್ರಿಂಗ್ ವ್ಯಾಲ್ಯೂಸನ್ನು ಪಾಸ್ ಮಾಡಬೇಕಾದಾಗ ನಾವು ಸೈಜ್ನಲ್ಲಿ ಮೆನ್ಷನ್ ಮಾಡಿರ್ತಿಲ್ಲ, ಆ ಸೈಜ್ ಮೇಲೆ ಆ ಒಂದು ಮೆಮ್ರಿ ಸ್ಪೇಸ್ ಏನಾಗುತ್ತೆ, ಡಿಫೈನ್ ಆಗುತ್ತೆ. ಸೊ ಈ ಒಂದು ನಾವು ಡೇಟಾ ಟೇಬಲನ್ನು ನೋಡಿದಾಗ, ಸೊ ಇಲ್ಲಿ ನಾವು ಸೈನ್ಡ್ ಕ್ಯಾರ್ ಅಂತ ಯೂಸ್ ಮಾಡಿದರೆ ಅಥವಾ ಕ್ಯಾರ್ ಅಂತ ಯೂಸ್ ಮಾಡಿದರೆ ಅದು ಸೈಜು 1 ಬೈಟ್ ಇರುತ್ತೆ, ಅದ್ರ ರೇಂಜು -128 to +127 ಇರುತ್ತೆ. ನೆಕ್ಸ್ಟ್ ಅನ್ಸೈನ್ಡ್ ಕ್ಯಾರ್ ಅಂತ ಯೂಸ್ ಮಾಡಿದರೆ ಅದ್ರ ಸೈಜು 1 ಬೈಟ್ ಇರುತ್ತೆ, ಬಟ್ 0 to 255 ಕ್ಯಾರೆಕ್ಟರ್ಸನ್ನು ನಾವಲ್ಲಿ ರೀಡ್ ಮಾಡ್ಬೋದು. ನೆಕ್ಸ್ಟ್ ಇಂಟ್ ಅಥವಾ ಸೈನ್ಡ್ ಇಂಟ್ ಅಂತ ಯೂಸ್ ಮಾಡಿದರೆ ಅದ್ರ ಸೈಜು 2 ಬೈಟ್ಸ್ ಇರುತ್ತೆ, ಬಟ್ ವ್ಯಾಲ್ಯೂಸ್ ರೇಂಜು -32,768 to 32,767. ಅನ್ಸೈನ್ಡ್ ಇಂಟ್ ಅಂತ ಯೂಸ್ ಮಾಡಿದರೆ ಅದ್ರ ಸೈಜು 2 ಬೈಟ್ಸ್ ಇರುತ್ತೆ, ಸೊ ಅದರದ್ದು ರೇಂಜು 0 to 65,535ವರೆಗೂ ಇರುತ್ತೆ. ಶಾರ್ಟ್ ಇಂಟ್ ಅಥವಾ ಸೈನ್ಡ್ ಶಾರ್ಟ್ ಇಂಟನ್ನು ಯೂಸ್ ಮಾಡಿದ್ರೆ 1 ಬೈಟ್ ಸೈಜನ್ನು ಯೂಸ್ ಮಾಡುತ್ತೆ, ಅಲ್ಲಿ -128 to 127 ರೇಂಜನ್ನು ಯೂಸ್ ಮಾಡುತ್ತೆ. ಅನ್ಸೈನ್ಡ್ ಶಾರ್ಟ್ ಇಂಟ್ ಅಂತಂದರೆ 1 ಬೈಟ್ ಆಫ್ ಸೈಜ್ ಇರುತ್ತೆ, ಅಲ್ಲಿ 0 to 255 ರೇಂಜ್ ಆಫ್ ವ್ಯಾಲ್ಯೂಸನ್ನು ಅಸೈನ್ ಮಾಡ್ಬೋದು. ಲಾಂಗ್ ಇಂಟ್ ಅಥವಾ ಸೈನ್ಡ್ ಲಾಂಗ್ ಇಂಟ್ ಅಂತಂದರೆ 4 ಬೈಟ್ಸನ್ನು ಯೂಸ್ ಮಾಡುತ್ತೆ, ಅಲ್ಲಿ ನಾವು ಜಾಸ್ತಿ ಮಿಲಿಯನ್ಸ್ ಆಫ್ ಅಲ್ಲಿರುವಂತಹ ವ್ಯಾಲ್ಯೂಸ್ ರೇಂಜಲ್ಲಿ ನಾವು ಅಲ್ಲಿ ವ್ಯಾಲ್ಯೂಸನ್ನು ಅಸೈನ್ ಮಾಡ್ಬೋದು. ಇಲ್ಲಿ ಜಾಸ್ತಿ ಇದೆ, 2147483648 ಇದು, ಸೊ ಮಿಲಿಯನ್ಸ್ ಆಫ್ ವ್ಯಾಲ್ಯೂಸಲ್ಲಿದೆ. ಸೊ ಈ ವ್ಯಾಲ್ಯೂಸನ್ನು ನಾವು ರೇಂಜಲ್ಲಿ ಅಸೈನ್ ಮಾಡ್ಬೋದು. ಸೊ ಅನ್ಸೈನ್ಡ್ ಲಾಂಗ್ ಇಂಟು ಕೂಡ ಇಟ್ ರಿಸರ್ವ್ 4 ಬೈಟ್ಸ್ ಆಫ್ ಸೈಜ್, ಬಟ್ ಇದು ಕೂಡ ಮಿಲಿಯನ್ಸ್ ಆಫ್ ವ್ಯಾಲ್ಯೂಸಲ್ಲಿದೆ. ಸೊ ಫ್ಲೋಟನ್ನು ಯೂಸ್ ಮಾಡಿದರೆ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸನ್ನು ಅಸೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಇದರ ಸೈಜು 4 ಬೈಟ್ಸ್ ಇರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ರೇಂಜು 3.4e -38 to 3.4e +38. ಇ ಅನ್ನೋದು ಇಲ್ಲಿ ಎಕ್ಸ್ಪೋನೆಂಟ್ ಆಗುತ್ತೆ, ದಟ್ ಮೀನ್ಸ್ 3.4 × 10⁻⁻38 to 3.4 × 10⁻38. ಡಬಲ್ ಅಂದರೆ ಇಟ್ reserved 8 bytes of memory, but it is also used to represent a floating point ಅಂದರೆ decimal point values, but it is used as a long precision representation. So and its value range is 1.7e -308 to 1.7e +308 ಅಂದರೆ 1.7 × 10⁻⁻308 to 1.7 × 10⁻308.
ಲಾಂಗ್ ಡಬಲನ್ನು ಯೂಸ್ ಮಾಡಿದರೆ ಸೊ ಇದ್ರದ್ದು ಸೈಜ್ ಆಫ್ ಬೈಟು 16 ಇರುತ್ತೆ. ಸೊ ಅಂದರೆ ನಾವು ಇನ್ನೂ ಜಾಸ್ತಿ ಲಾಂಗ್ ಪ್ರಿಸಿಷನ್ಲಿರುವಂಥ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ನ ರೀಪ್ರೆಸೆಂಟೇಷನ್ ಮಾಡ್ಬೋದು. ಅಂದರೆ ಸೊ ಈ ಒಂದು ಡೇಟಾ ಟೈಪನ್ನು ಅಪ್ಲೈ ಮಾಡ್ಬೋದು. ಇದ್ರದ್ದು ರೇಂಜ್ ಬಂದುಬಿಟ್ಟು 3.4e - 4932 ಟು 3.4e + 4932 ಇರುತ್ತೆ. ಅಂದರೆ 3.4 × 10⁻⁻⁻⁴ (4932) ಟು 3.4 × 10⁻⁴ (4932) ಇರುತ್ತೆ. ಓಕೆ, ಸೊ ಈ ಒಂದು ಡೇಟಾ ಟೈಪಲ್ಲಿ ನೀವು ನೋಡ್ಕೊಳ್ರಿ ಯಾವ ಡೇಟಾ ಟೈಪಿಗೆ ಯಾವುದು ಕೀವರ್ಡನ್ನು ನಾವು ಶಾರ್ಟ್ ಅಲ್ಲಿ ಯೂಸ್ ಮಾಡಬೇಕು ಪ್ರೋಗ್ರಾಮಲ್ಲಿ ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಕ್ಯಾರೆಕ್ಟರಿಗೆ ಕ್ಯಾರ್ ಅಂತ ಯೂಸ್ ಮಾಡ್ತೀವಿ, ಅನ್ಸೈನ್ಡ್ ಕ್ಯಾರೆಕ್ಟರಿಗೆ ಅನ್ಸೈನ್ಡ್ ಕ್ಯಾರ್, ಸೈನ್ಡ್ ಕ್ಯಾರೆಕ್ಟರ್, ಸೈನ್ಡ್ ಕ್ಯಾರ್, ಸೈನ್ಡ್ ಇಂಟಿಜರ್, ಸೈನ್ಡ್ ಇಂಟ್ ಆರ್ ಇಂಟ್ ಅಂತ ಯೂಸ್ ಮಾಡ್ಬೋದು. ಸೈನ್ಡ್ ಶಾರ್ಟ್ ಇಂಟಿಜರ್, ಸೈನ್ಡ್ ಶಾರ್ಟ್ ಇಂಟ್ ಅಥವಾ ಶಾರ್ಟ್ ಇಂಟ್ ಅಂತ ಯೂಸ್ ಮಾಡ್ಬೋದು, ಆರ್ ಶಾರ್ಟ್ ಅಂತ ಆದರೂ ಯೂಸ್ ಮಾಡ್ಬೋದು. ಸೈನ್ಡ್ ಲಾಂಗ್ ಇಂಟಿಜರ್ಗೆ ಸೈನ್ಡ್ ಲಾಂಗ್ ಇಂಟ್ ಅಥವಾ ಲಾಂಗ್ ಅಂತಾದರೂ ಯೂಸ್ ಮಾಡ್ಬೋದು ಪ್ರೋಗ್ರಾಮಲ್ಲಿ. ಅನ್ಸೈನ್ಡ್ ಇಂಟಿಜರ್ಗೆ ಅನ್ಸೈನ್ಡ್ ಇಂಟ್ ಅಥವಾ ಅನ್ಸೈನ್ಡ್ ಅಂತಾದರೂ ಯೂಸ್ ಮಾಡ್ಬೋದು. ಅನ್ಸೈನ್ಡ್ ಶಾರ್ಟ್ ಇಂಟಿಜರ್ಗೆ ಅನ್ಸೈನ್ಡ್ ಶಾರ್ಟ್ ಇಂಟ್ ಅಥವಾ ಅನ್ಸೈನ್ಡ್ ಶಾರ್ಟ್ ಅಂತಾದರೂ ಯೂಸ್ ಮಾಡ್ಬೋದು. ಅನ್ಸೈನ್ಡ್ ಲಾಂಗ್ ಇಂಟಿಜರ್ಗೆ ಅನ್ಸೈನ್ಡ್ ಲಾಂಗ್ ಇಂಟ್ ಅಥವಾ ಅನ್ಸೈನ್ಡ್ ಲಾಂಗ್ ಅಂತಾದರೂ ಯೂಸ್ ಮಾಡ್ಬೋದು. ಫ್ಲೋಟಿಂಗ್ ಪಾಯಿಂಟಿಗೆ ಫ್ಲೋಟ್ ಅಂತ ಯೂಸ್ ಮಾಡ್ತೀವಿ. ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ಇದ್ದರೆ ಡಬಲ್ ಅಂತ ಯೂಸ್ ಮಾಡ್ತೀವಿ. ಎಕ್ಸ್ಟೆಂಡೆಡ್ ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ಇದ್ದರೆ ಲಾಂಗ್ ಡಬಲ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಈಕ್ವಲೆಂಟ್ ಕೀವರ್ಡ್ಸನ್ನು ನಾವಲ್ಲಿ ಪ್ರೋಗ್ರಾಮಲ್ಲಿ ಪ್ರಾಬ್ಲಮ್ ಡೆಫಿನಿಷನ್ ಬೇಸ್ ಮೇಲೆ ಯಾವ ವ್ಯಾಲ್ಯೂಸನ್ನು ನಾವಲ್ಲಿ ಅಸೈನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ನೆಕ್ಸ್ಟ್, ಹೌ ಟು ಡಿಕ್ಲೇರ್ ಅ ವೇರಿಯೇಬಲ್ಸ್. ಸೊ ವೇರಿಯೇಬಲ್ಸ್ ಅಂದರೆ ಏನು ನೋಡಿದ್ರಿ, ಸೊ ಅಲ್ಲಿ ಅದರ ಎಕ್ಸಾಂಪಲ್ ನೋಡಿದ್ರಿ. ಆಮೇಲೆ ಅದರ ವೇರಿಯೇಬಲ್ಸನ್ನು ಕ್ರಿಯೇಟ್ ಮಾಡ್ಬೇಕಂದ್ರೆ ಏನು ರೂಲ್ಸ್ ಫಾಲೋ ಅಪ್ ಮಾಡ್ಬೇಕನ್ನೋದು ಕೂಡ ನೋಡಿದ್ರಿ. ಸೊ ಈಗ ವೇರಿಯೇಬಲನ್ನು ಯಾವ ರೀತಿ ಪ್ರೋಗ್ರಾಮಲ್ಲಿ ಡಿಕ್ಲೇರ್ ಮಾಡಬೇಕು ಅದಕ್ಕೆ ಆದಂಥ ಒಂದು ಸಿಂಟ್ಯಾಕ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಅಪ್ ಮಾಡೋಕ್ಕೆ ಆಗುತ್ತೆ. ಸೊ ಅದ್ರ ಸಿಂಟ್ಯಾಕ್ಸ್ ಬಂದುಬಿಟ್ಟು ದ ಸಿಂಟ್ಯಾಕ್ಸ್ ಫಾರ್ ಡಿಕ್ಲೇರಿಂಗ್ ಎ ವೇರಿಯೇಬಲ್ ಈಸ್ ಡೇಟಾ ಟೈಪ್ v1, v2, v3 ಸೊ ಆನ್ ಅಪ್ ಟು vn. ಅಂದರೆ n ನಂಬರ್ ಆಫ್ ವೇರಿಯೇಬಲ್ಸನ್ನು ನೀವು ಡಿಕ್ಲೇರ್ ಮಾಡ್ಬೋದು. ಇಲ್ಲಿ ಡೇಟಾ ಟೈಪ್ ಅನ್ನೋದು ಯಾವ ಟೈಪ್ ಆಫ್ ವ್ಯಾಲ್ಯೂಸನ್ನು ನೀವು ಅಲ್ಲಿ ವೇರಿಯೇಬಲಿಗೆ ಅಸೈನ್ ಮಾಡ್ತಾ ಇದ್ದೀರಿ ಅನ್ನೋದು ಡಿಫೈನ್ ಆಗುತ್ತೆ. ಅದು ಇಂಟ್ ಇರ್ಬೋದು, ಫ್ಲೋಟ್ ಇರ್ಬೋದು, ಕ್ಯಾರ್ ಇರ್ಬೋದು. v1, v2 ಎಲ್ಲ ವೇರಿಯೇಬಲ್ ನೇಮ್ 1, ವೇರಿಯೇಬಲ್ ನೇಮ್ 2 ಅಂತ ಡಿಫೈನ್ ಆಗುತ್ತೆ. ಸೊ ಇದು ನೇಮ್ ಆಫ್ ದಿ ವೇರಿಯೇಬಲ್ ಸಪ್ರೇಟೆಡ್ ಬೈ ಕಾಮಾಸ್. ನೀವು ಅಲ್ಲಿ ನಂಬರ್ ಆಫ್ ವೇರಿಯೇಬಲ್ಸನ್ನು ಸಿಂಗಲ್ ಲೈನಲ್ಲಿ ಸಿಂಗಲ್ ಡೇಟಾ ಟೈಪನ್ನು ಯೂಸ್ ಮಾಡಿಕೊಂಡು ಕೂಡ ಡಿಕ್ಲೇರ್ ಮಾಡ್ಬೋದು. ಬಟ್ ಆ ನಂಬರ್ ಆಫ್ ವೇರಿಯೇಬಲ್ಸನ್ನು ಕಾಮಾ ಅನ್ನೋ ಒಂದು ಇದು ಆಪ್ರೇಟರಿಂದ ಅಥವಾ ಸಿಂಬಾಲಿಂದ ಸಪ್ರೇಟ್ ಮಾಡಬೇಕು. v1, v2, v3 ಈ ರೀತಿಯಾಗಿ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಇದು ಸಿಂಟ್ಯಾಕ್ಸ್ ಆಫ್ ವೇರಿಯೇಬಲ್. ಈ ಸಿಂಟ್ಯಾಕ್ಸನ್ನು ನಾವು ಪ್ರೋಗ್ರಾಮಲ್ಲಿ ವೇರಿಯೇಬಲ್ಸನ್ನು ಕ್ರಿಯೇಟ್ ಮಾಡಬೇಕಾದಾಗ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಇಂಟ್ a, b, c. ಅದಾದಮೇಲೆ ಟರ್ಮಿನೇಟರ್ ಆಪ್ರೇಟರ್ನ ಯೂಸ್ ಮಾಡಬೇಕು. ಸೆಮಿಕೋಲನ್ ಈಸ್ ಕಾಲ್ಡ್ ಆ್ಯಸ್ ಎ ಟರ್ಮಿನೇಟರ್ ಆಪ್ರೇಟರ್. ಅಂದರೆ ಸಿಸ್ಟಮಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಲ್ಲ, ಇಲ್ಲಿಗೆ ವೇರಿಯೇಬಲ್ ಡಿಕ್ಲರೇಷನ್ ಎಂಡ್ ಆಯಿತು ಅಂತ. ಸೊ ಅದು ಎಂಡ್ ಆಯಿತು ಅಂತ ಅದಕ್ಕೆ ಇಂಡಿಕೇಟ್ ಮಾಡಬೇಕಂದ್ರೆ ನಾವಲ್ಲಿ ಟರ್ಮಿನೇಟರ್ ಆಪ್ರೇಟರ್ನ ಅಪ್ಲೈ ಮಾಡಬೇಕು. ಅದು ಯಾವುದಂದರೆ ಸೆಮಿಕೋಲನ್. ಸೊ ಇಲ್ಲಿ a, b, c ಅನ್ನೋದು 3 ವೇರಿಯೇಬಲ್ಸು. ಆ 3 ವೇರಿಯೇಬಲ್ಸನ್ನು ನಾವು ಡೇಟಾ ಟೈಪ್ ಇಂಟಿಂದ ಡಿಕ್ಲೇರ್ ಮಾಡಿದ್ದೀವಿ. ಅಂದರೆ a, b, c ಅನ್ನೋ ವೇರಿಯೇಬಲ್ಸು ಇಂಟಿಜರ್ ಟೈಪ್ ಅಂದರೆ ಹೋಲ್ ನಂಬರ್ಸ್ ವ್ಯಾಲ್ಯೂಸನ್ನು ಅಷ್ಟೇ ಏನು ಮಾಡುತ್ತಾ ಸ್ಟೋರ್ ಮಾಡುತ್ತೆ. ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸನ್ನು ಅದು ಹೋಲ್ಡ್ ಮಾಡಲ್ಲ, ಯಾಕಂದರೆ ಇಂಟ್ ಅಂತ ಯೂಸ್ ಮಾಡಿದ್ದೀವಿ ಡೇಟಾ ಟೈಪ್. ಓಕೆ, ಸೊ a, b, c. ನೆಕ್ಸ್ಟ್ ಕ್ಯಾರ್ ch, ನೇಮ್ ಆಫ್ 10. ನೆಕ್ಸ್ಟ್ ಸೆಮಿಕೋಲನ್. ಸೊ ch ಮತ್ತು ನೇಮ್ ಆಫ್ 10 ಎರಡೂ ವೇರಿಯೇಬಲ್ ನೇಮು. ಇವೆರಡು ವೇರಿಯೇಬಲ್ ನೇಮು ಕ್ಯಾರ್ ಅನ್ನೋ ಒಂದು ಡೇಟಾ ಟೈಪಿಂದ ಡಿಫೈನ್ ಆಗಿದೆ. ಕ್ಯಾರ್ ಅಂದರೆ ಅಲ್ಲಿ ಒಂದು ಸಿಂಗಲ್ ಕ್ಯಾರೆಕ್ಟರ್ ನೇಮನ್ನು ಕೂಡ ಅಲ್ಲಿ ಪಾಸ್ ಮಾಡ್ಬೋದು, ಅಥವಾ ಸೆಟ್ ಆಫ್ ಕ್ಯಾರೆಕ್ಟರ್ ವ್ಯಾಲ್ಯೂಸನ್ನು ಕೂಡ ಪಾಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೇಮ್ 10 ಅಂತಂದರೆ 10 ಇಟ್ ಡಿಫೈನ್ಸ್ ಸೈಜ್. ಅಂದರೆ ನೀವು ನೇಮು 10 ಕ್ಯಾರೆಕ್ಟರ್ಸನ್ನು ಒಳಗೊಂಡಿರುವಂಥ ನೇಮನ್ನು ಅಷ್ಟೇ ಅಲ್ಲಿ ನೀವೇನು ಮಾಡ್ಬೋದು ಅಸೈನ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಆದಂಥದ್ದು ಎಕ್ಸೆಪ್ಟೇಷನ್ ಮಾಡೋದಿಲ್ಲ. ನೆಕ್ಸ್ಟ್ ಫ್ಲೋಟ್ ABG. ಅಂದರೆ ABG ಅನ್ನೋದು ಒಂದು ವೇರಿಯೇಬಲ್ ನೇಮು. ಇಲ್ಲಿ ಕಾಮ ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ ಸೆಮಿಕೋಲನ್ ಹಾಕಿದ್ದೀವಿ. ಯಾಕಂದರೆ ಒಂದೇ ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ಕೊಂಡಿದ್ದರಿಂದ ಸೊ ಅಲ್ಲಿ ನಮಗೆ ಕಾಮ ನೆಸಸರಿ ಇಲ್ಲ. ಸೊ ABG ಇಟ್ ಡಿಫೈನ್ಸ್ ಎವರೇಜ್ ವ್ಯಾಲ್ಯೂ. ಸೊ ಎವರೇಜ್ ವ್ಯಾಲ್ಯೂ ಅದು ಹೋಲ್ ನಂಬರ್ಸ್ ಆದರೂ ಇರ್ಬೋದು ಅಥವಾ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂ ಆದರೂ ಇರ್ಬೋದು. ಅದಕ್ಕೋಸ್ಕರ ನಾವು ಅದನ್ನು ಡೇಟಾ ಟೈಪು ಫ್ಲೋಟ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು
ಡಬಲ್ ಎವರೇಜ್, ನೀವಿನ್ನೂ 6ಕ್ಕಿಂತ ಹೆಚ್ಚು ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸನ್ನು ನೀವು ರೀಪ್ರೆಸೆಂಟೇಷನ್ ಮಾಡ್ತೀರಿ ಅಂತಂದರೆ ನೀವು ಅಲ್ಲಿ ಫ್ಲೋಟ್ ಬದಲಿ ಡಬಲ್ ಅನ್ನೋ ಒಂದು ಡೇಟಾ ಟೈಪನ್ನು ತಗೋಬೋದು. ಸೊ ಇವೆಲ್ಲ ವ್ಯಾಲಿಡ್ ಎಕ್ಸಾಂಪಲ್ಸ್ ಫಾರ್ ಡಿಕ್ಲೇರಿಂಗ್ ಅ ವೇರಿಯೇಬಲ್ಸ್. Then how to assign a values to a variable? This part is called as initialization. ಸೊ ನಾವು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀವಿ, ಆ ವೇರಿಯೇಬಲಿಗೆ ವ್ಯಾಲ್ಯೂಸನ್ನು ಯಾವ ರೀತಿಯಾಗಿ ಅಸೈನ್ ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತೆ. ಅದು ನಮ್ಮ ಇನಿಷಿಯಲೈಸೇಷನ್ ಪಾರ್ಟ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನೋಡಿದ್ರೆ ಎಕ್ಸಾಂಪಲ್ ಬಂದರೆ ವಾಟ್ ಯು ಮೀನ್ ಬೈ ವೇರಿಯೇಬಲ್ ಇನಿಷಿಯಲೈಸೇಷನ್? The values can be assigned to the variable or given to the variable or stored to the variable is called initialization of ವೇರಿಯೇಬಲ್. ಸೊ ನೀವೇನು ವ್ಯಾಲ್ಯೂಸ್ ವೇರಿಯೇಬಲ್ಗೆ ಅಸೈನ್ ಮಾಡ್ತೀರಿ ಅಥವಾ ವೇರಿಯೇಬಲ್ ಏನು ವ್ಯಾಲ್ಯೂಸ್ ಸ್ಟೋರ್ ಮಾಡ್ತೀರಿ ಅದನ್ನು ನಾವು ಇನಿಷಿಯಲೈಸೇಷನ್ ಆಫ್ ವೇರಿಯೇಬಲ್ ಅಂತ ಕರಿತೀವಿ. ಓಕೆ, ನಾವಿಲ್ಲಿ 2 ಮೆಥಡನ್ನು ಯೂಸ್ ಮಾಡ್ಬೋದು. ಫಸ್ಟ್ ಮೆಥಡ್, ಇನ್ ದಿಸ್ ಮೆಥಡ್ ವ್ಯಾಲ್ಯೂಸ್ ಆರ್ ಅಸೈನ್ ಟು ವೇರಿಯೇಬಲ್ಸ್ ಅಟ್ ದಿ ಟೈಮ್ ಆಫ್ ಡಿಕ್ಲರೇಷನ್ ಯೂಸಿಂಗ್ ಅಸೈನ್ಮೆಂಟ್ ಆಪ್ರೇಟರ್. ಸೊ ವೇರಿಯೇಬಲ್ ಡಿಕ್ಲರೇಷನ್ ಟೈಮಲ್ಲಿ ಅಸೈನ್ಮೆಂಟ್ ಆಪ್ರೇಟರ್ನ ಯೂಸ್ ಮಾಡಿ ನಾವು ಅಲ್ಲಿ ವ್ಯಾಲ್ಯೂಸನ್ನು ಕೂಡ ವೇರಿಯೇಬಲಿಗೆ ಅಸೈನ್ ಮಾಡ್ಬೋದು. ಇದು ಫಸ್ಟ್ ಮೆಥಡ್. ಸೊ ಅದಕ್ಕೆ ಆದಂಥ ಎಕ್ಸಾಂಪಲ್ ಏನಂದರೆ ಇಂಟ್ ಸಮ್ ಈಸ್ ಈಕ್ವಲ್ ಟು 0. ಸೊ ಸಮ್ ಅನ್ನೋದು ವೇರಿಯೇಬಲು ನೇಮು, ಇಲ್ಲಿ ಈಸ್ ಈಕ್ವಲ್ ಟು ಇದೆಯಲ್ಲ ಅದು ಅಸೈನ್ಮೆಂಟ್ ಆಪ್ರೇಟರು. ಸೊ ಇಲ್ಲಿ ವ್ಯಾಲ್ಯೂ ಏನು ಅಸೈನ್ ಮಾಡಿದ್ದೀವಿ? 0 ಅನ್ನೋ ವ್ಯಾಲ್ಯೂ ಸಮ್ ಅನ್ನೋ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ 0 ಅನ್ನೋದು ಇಂಟಿಜರ್ ವ್ಯಾಲ್ಯೂ, ಹೋಲ್ ವ್ಯಾಲ್ಯೂ, ಅದಕ್ಕೆ ಡೇಟಾ ಟೈಪ್ ಏನು ತೊಗೊಂಡಿದ್ವಿ? ಇಂಟ್. ನೆಕ್ಸ್ಟು ಫ್ಲೋಟ್ ಪೈ ಈಸ್ ಈಕ್ವಲ್ ಟು 3.14. ಸೊ ಇಲ್ಲಿ ಪೈ ಅನ್ನೋದು ವೇರಿಯೇಬಲ್ ನೇಮು. ಸೊ ಅಸೈನ್ಮೆಂಟ್ ಆಪ್ರೇಟರ್ ಈಕ್ವಲ್ ಇದೆ. ಆಮೇಲೆ 3.14 ಇದೆಯಲ್ಲ ಇದು ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂ ಆಗಿರೋದ್ರಿಂದ ಸೊ ಡೇಟಾ ಟೈಪ್ ಏನು ತೊಗೊಂಡಿದ್ದೀವಿ? ಫ್ಲೋಟ್. ಓಕೆ, ಸೊ 3.14 ಅನ್ನೋ ಕಾನ್ಸ್ಟೆಂಟ್ ವ್ಯಾಲ್ಯೂ, ಈ ವ್ಯಾಲ್ಯೂನ ನಾವು ಯಾವ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ? ಪೈ ಅನ್ನೋ ಒಂದು ವೇರಿಯೇಬಲಲ್ಲಿ ಅಸೈನ್ ಮಾಡ್ತಾ ಇದ್ದೀವಿ ಅಥವಾ ಸ್ಟೋರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ಯಾರ್ ANS ಈಸ್ ಈಕ್ವಲ್ ಟು ಸಿಂಗಲ್ ಕ್ಯಾರೆಕ್ಟರ್ ಎಸ್ ಅಂತ ಪಾಸ್ ಮಾಡಿದ್ದೀವಿ. ಸೊ ನಾವಿಲ್ಲಿ ಸಿಂಗಲ್ ಕ್ಯಾರೆಕ್ಟರನ್ನು ಪಾಸ್ ಮಾಡಬೇಕು ಅಂತಂದರೆ ಪೇರ್ ಆಫ್ ಸಿಂಗಲ್ ಕೋಟನ್ನು ಯೂಸ್ ಮಾಡಬೇಕು, ಅಥವಾ ಸಿಂಗಲ್ ಕ್ಯಾರೆಕ್ಟರ್ಗಿಂತ ಜಾಸ್ತಿ ನೀವು ಕ್ಯಾರೆಕ್ಟರ್ಸನ್ನು ಪಾಸ್ ಮಾಡಬೇಕಂದ್ರೆ ಪೇರ್ ಆಫ್ ಡಬಲ್ ಕೋಟಲ್ಲಿ ಪಾಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಸಿಂಗಲ್ ಕ್ಯಾರೆಕ್ಟರ್ ಪಾಸ್ ಮಾಡೋದರಿಂದ ಪೇರ್ ಆಫ್ ಸಿಂಗಲ್ ಕೋಟಲ್ಲಿ ಪಾಸ್ ಮಾಡಿದ್ದೀವಿ. ಓಕೆ, ಸೊ ಎಸ್ ಅನ್ನೋದೊಂದು ಕ್ಯಾರೆಕ್ಟರ್ ವ್ಯಾಲ್ಯೂ, ಅದಕ್ಕೋಸ್ಕರ ಡೇಟಾ ಟೈಪ್ ಕ್ಯಾರ್ ತೊಗೊಂಡಿದ್ದೀವಿ. ಈ ಒಂದು ವ್ಯಾಲ್ಯೂನ ವೇರಿಯೇಬಲ್ ANS ಅಂದರೆ ಆನ್ಸರ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಸೊ ಇದೇ ಸೇಮ್ ಎಕ್ಸಾಂಪಲ್ಸನ್ನು ನಾವು ಸೆಕೆಂಡ್ ಮೆಥಡಲ್ಲಿ ಯೂಸ್ ಮಾಡಿ ಯಾವ ರೀತಿಯಾಗಿ ಇನಿಷಿಯಲೈಸೇಷನ್ ಮಾಡ್ಬೋದು ಅಂತ. ಓಕೆ, ಸೊ ಇನ್ ದಿಸ್ ಮೆಥಡ್ ವಿ ಇನಿಷಿಯಲೈಸ್ ದಿ ವೇರಿಯೇಬಲ್ಸ್ ಆಫ್ಟರ್ ದಿ ಡಿಕ್ಲರೇಷನ್ ಬೈ ಯೂಸಿಂಗ್ ಆ್ಯನ್ ಅಸೈನ್ಮೆಂಟ್ ಆಪ್ರೇಟರ್. ಓಕೆ, ಸೊ ಅಸೈನ್ಮೆಂಟ್ ಆಪ್ರೇಟರ್ನ ಯೂಸ್ ಮಾಡಿಕೊಂಡು ಆಫ್ಟರ್ ಡಿಕ್ಲರೇಷನ್ ಕೂಡ ನಾವಲ್ಲಿ ವ್ಯಾಲ್ಯೂಸ್ನ ಅಸೈನ್ ಮಾಡ್ಬೋದು. ಎಕ್ಸಾಂಪಲ್ಲು ಇಂಟ್ ಸಮ್ ಅಂತ ನಾವು ತೊಗೊಂಡು ನೆಕ್ಸ್ಟ್ ಲೈನಲ್ಲಿ ಸಮ್ ಈಸ್ ಈಕ್ವಲ್ ಟು 0 ಅಂತಲೂ ಅಸೈನ್ ಮಾಡ್ಬೋದು. ಸೊ ಫಸ್ಟ್ ಮೆಥಡಲ್ಲಿ ಒಂದೇ ಲೈನಲ್ಲಿನೇ ಡಿಕ್ಲರೇಷನು ಮಾಡಿದ್ವಿ, ಇನಿಷಿಯಲೈಸೇಷನ್ ಮಾಡಿದ್ವಿ. ಬಟ್ ಸೆಕೆಂಡ್ ಮೆಥಡಲ್ಲಿ ನಾವೇನು ಮಾಡ್ಬೋದು? ಫಸ್ಟ್ ಡಿಕ್ಲರೇಷನ್ ಮಾಡಿಕೊಂಡು ವೇರಿಯೇಬಲ್ಸನ್ನು ಆಮೇಲೆ ಅಸೈನ್ ಮಾಡ್ಬೋದು. ಓಕೆ, ಸೊ ಇಂಟ್ ಸಮ್ ಡಿಕ್ಲರೇಷನ್ ಆಯಿತು, ಅದಾದಮೇಲೆ ಸಮ್ ಈಸ್ ಈಕ್ವಲ್ ಟು 0 ಅಂತ ಇನಿಷಿಯಲೈಸೇಷನ್ ಮಾಡ್ಬೋದು. ನೆಕ್ಸ್ಟ್ ಫ್ಲೋಟ್ ಪೈ ಅಂತ ಡಿಕ್ಲೇರ್ ಆಯಿತು, ಸೊ ಆ ಪೈಗೆ 3.14 ಅಂತ ಆಮೇಲೆ ನೆಕ್ಸ್ಟ್ ಲೈನಲ್ಲಿ ಇನಿಷಿಯಲೈಸೇಷನ್ ಮಾಡ್ಬೋದು. ಕ್ಯಾರ್ ಆನ್ಸರ್ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಲೈನಲ್ಲಿ ಆ ಒಂದು ವೇರಿಯೇಬಲ್ಗೆ ಎಸ್ ಅಂತ ಕ್ಯಾರೆಕ್ಟರ್ನ ಪಾಸ್ ಮಾಡ್ಬೋದು. ಓಕೆ, ಸೊ ಈ ಒಂದು ಮೆಥಡ್ನ ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಡಿಫೈನಿಂಗ್ ಸಿಂಬಾಲಿಕ್ ಕಾನ್ಸ್ಟೆಂಟ್. You know what you mean by constant? The values are fixed for the variables are called constant. ಯಾವುದೇ ರೀತಿಯಾದಂಥ ವ್ಯಾಲ್ಯೂಸನ್ನು ನಾವು ವೇರಿಯೇಬಲ್ಗೆ ಅಸೈನ್ ಮಾಡಿದ್ರೆ ಫಿಕ್ಸ್ ಆಗಿರುತ್ತೋ ಅಥವಾ ಚೇಂಜ್ ಮಾಡೋಕ್ಕಾಗಲ್ವೋ ಅಂಥ ವ್ಯಾಲ್ಯೂಸನ್ನು ನಾವು ಸಿಂಬಾಲಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ದೀಸ್ ಕಾನ್ಸ್ಟೆಂಟ್ಸ್ ಮೇ ಬಿ ಅ ನ್ಯೂಮರಿಕ್ ಆರ್ ಕ್ಯಾರೆಕ್ಟರ್ ಆರ್ ಸ್ಟ್ರಿಂಗ್. ಸೊ ಅದು ಒಂದು ಡಿಕ್ಲರೇಷನ್ ಯಾವ ರೀತಿ ಮಾಡ್ಬೋದು ಪ್ರೋಗ್ರಾಮಲ್ಲಿ ಅಂತಂದರೆ ವಿ ಹ್ಯಾವ್ ಟು ಯೂಸ್ ಹ್ಯಾಶ್ ಡಿಫೈನ್ ಸ್ಟೇಟ್ಮೆಂಟ್ ಅಥವಾ ಸಿಂಬಾಲಿಕ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಬೇಕಾಗತ್ತೆ. ಸಿಂಟ್ಯಾಕ್ಸ್ ಈಸ್ ಹ್ಯಾಶ್ ಡಿಫೈನ್ ಸಿಂಬಾಲಿಕ್ ನೇಮ್ ವ್ಯಾಲ್ಯೂ. ಯಾವ ಕಾನ್ಸ್ಟೆಂಟಿಗೆ ನೀವು ವ್ಯಾಲ್ಯೂ ಅಸೈನ್ ಮಾಡ್ತಾಯಿದ್ರಿ ಆ ಸಿಂಬಾಲಿಕ್ ನೇಮನ್ನು ಅಲ್ಲಿ ಕೊಡಬೇಕು, ಅದಕ್ಕೆ ಡಿಫೈನ್ ಆಗಿರೋಂಥ ವ್ಯಾಲ್ಯೂನ ಅಸೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹ್ಯಾಶ್ ಡಿಫೈನ್ ಪೈ 3.14. ಪೈ ಅನ್ನೋದು ಸಿಂಬಾಲಿಕ್ ನೇಮ್.
ಓಕೆ. ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಫಿಕ್ಸ್ ಇದೆ 22/7 ಅಂದರೆ 3.142 ಬರುತ್ತೆ. ಆ ವ್ಯಾಲ್ಯೂನ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ಡಿಫೈನ್ ಆಗಿರೋಂಥ ವ್ಯಾಲ್ಯೂ ಅದು. ಓಕೆ, ಅಂಥ ವ್ಯಾಲ್ಯೂಸನ್ನು ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಸೊ ಅಂಥ ಕಾನ್ಸ್ಟೆಂಟ್ಸನ್ನು ಡಿಫೈನ್ ಮಾಡಬೇಕಂದ್ರೆ ಹ್ಯಾಶ್ ಡಿಫೈನ್ ಅನ್ನೋ ಒಂದು ಪ್ರೀ ಪ್ರೊಸೆಸಿವ್ ಡೈರೆಕ್ಟನ್ನು ಯೂಸ್ ಮಾಡಬೇಕು ಪ್ರೋಗ್ರಾಮಲ್ಲಿ. ಹ್ಯಾಶ್ ಡಿಫೈನ್ ಪೈ 3.14, ಅದೇ ರೀತಿ ಹ್ಯಾಶ್ ಡಿಫೈನ್ ಲಿಮಿಟ್ 1000 ಅಂದರೆ ನಾನಿಲ್ಲೇ ಲಿಮಿಟ್ ವ್ಯಾಲ್ಯೂ 1000 ಇದೆ ಅಂತ ನಾನಿಲ್ಲೇ ಡಿಫೈನ್ ಮಾಡ್ತಾ ಇದ್ದೀನಿ. ಆ ಒಂದು ಸಿಂಬಾಲಿಕ್ ನೇಮನ್ನು ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡಿದಾಗ ಅದ್ರ ಲಿಮಿಟ್ 1000ವರೆಗೂ ಅಷ್ಟೇ ಇರುತ್ತೆ. ಅದನ್ನು ಮೀರಿದರೆ ನೆಕ್ಸ್ಟ್ ಅದು ನೀವೇನೇ ವ್ಯಾಲ್ಯೂಸ್ ಅಸೈನ್ ಮಾಡಿರಿ ಅದು ಎಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ಓಕೆ, ಸೊ ಇದು ಡಿಫೈನಿಂಗ್ ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್. ಓಕೆ, ಥ್ಯಾಂಕ್ ಯು ಆಲ್.